Hello everyone. Let us see the second module in this presentation where your module 2 contains 3 chapters. The first chapter is multi-threaded programming that let us see in this presentation, and the second chapter is process scheduling, and the third chapter is process synchronization. So let us see what is multi-threaded programming in this presentation. Let us see what is multi-threaded programming. Coming to this multi-threaded programming, let us see what is a thread. Thread definition Coming to the definition part, where thread is just a basic unit of your CPU utilization. It is just a basic unit. Where similar with your process ಹೆಂಗೆ ನಾವು ಪ್ರಾಸೆಸ್ ಐಡಿ ಅದಕ್ಕೆ ಮೆಮೊರಿ ಸ್ಪೇಸ್ ಲೈಕ್ ಸ್ಟಾಕ್ ಇತ್ತು, ರೆಜಿಸ್ಟರ್ಸ್ ಇತ್ತು, ಅದೇ ತರ ನಮ್ಗೆ ಥ್ರೆಡ್ಗೂ ಕೂಡ ವಿ ವಿಲ್ ಹ್ಯಾವ್ ದಿ ಥ್ರೆಡ್ ಐಡಿ ಇರುತ್ತೆ. ಯೂನಿಕ್ ಥ್ರೆಡ್ ಐಡಿ ವಿಲ್ ಬಿ ಗಿವನ್ ಫಾರ್ ಈಚ್ ಥ್ರೆಡ್. ಎಷ್ಟು ಥ್ರೆಡ್ಸ್ ಕ್ರಿಯೇಟ್ ಆಗುತ್ತೋ ಅಷ್ಟು ಥ್ರೆಡ್ಸ್ಗೂ ನಾವು ಯೂನಿಕ್ ಐಡಿ ನ ಪ್ರೊವೈಡ್ ಮಾಡ್ತೀವಿ. ದೆನ್ ವಿ ಹ್ಯಾವ್ ದಿ ಪ್ರೋಗ್ರಾಮ್ ಕೌಂಟರ್. As we all know, program counter which holds the address of the next instructions which has to be executed, and a stack and some set of registers in order to store the data. So these are the things a thread will consist of. A thread is a basic unit of CPU where a thread will contain thread ID, program counter, stack and some set of registers. If I consider traditional computers or the processes, if I consider those things where only single thread was in the control, it was of a single thread of control, where this single thread has to perform several things, like it can run the process, or it can execute the process, or it could be in the block state, or it could be in the wait state. So ella states no one day single thread access ಮಾಡಬೇಕಾಗಿತ್ತು. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಹೆವಿ ವೇಟ್ ಪ್ರಾಸೆಸ್. ಎಲ್ಲಾನು ಒಂದೇ ಥ್ರೆಡ್ ಯೂಸ್ ಮಾಡ್ಕೊಂಡು ಮಾಡ್ತಿರೋದ್ರಿಂದ ಇಟ್ ವಾಸ್ ಕಾಲ್ಡ್ ಆಸ್ ಅನ್ ಹೆವಿ ವೇಟ್ ಪ್ರಾಸೆಸ್. ದೇರ್ ಇಸ್ ಓನ್ಲಿ ಒನ್ ಪ್ರೋಗ್ರಾಮ್ ಕೌಂಟರ್. ಏನೇ ಒಂದು ನಾನು ಅಂದ್ರೆ ಅಲ್ಲಿ ಪ್ಯಾರಲಲ್ ಆಗಿ ಎಕ್ಸಿಕ್ಯೂಷನ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಇಟ್ ವಾಸ್ ಅ ಸೀಕ್ವೆನ್ಶಿಯಲ್ ಒನ್. ಒಂದಾದ್ಮೇಲೆ ಒಂದ್ ಎಕ್ಸಿಕ್ಯೂಟ್ ಮಾಡ್ಬೇಕಾಗಿತ್ತು. ಸೊ ಅಲ್ಲಿ ಒಂದೇ ಪ್ರೋಗ್ರಾಮ್ ಕೌಂಟರ್ ಇದ್ದಿದ್ದು. ಅಂದ್ರೆ ಒಂದ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡ್ತಿದೀನಿ ಅಂದ್ರೆ ನೆಕ್ಸ್ಟ್ ಯಾವ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡ್ಬೇಕು ಅದ್ ಮಾತ್ರ ಲೋಡ್ ಆಗ್ತಾ ಇತ್ತು. ಬೇರೆ ಇಂಡಿಪೆಂಡೆಂಟ್ ಇನ್ಸ್ಟ್ರಕ್ಷನ್ಸ್ ನಾನು ಅಲ್ಲಿ ಪ್ಯಾರಲಲ್ ಆಗಿ ಎಕ್ಸಿಕ್ಯೂಟ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅಂಡ್ ಒನ್ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ದಟ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಅಟ್ ಎನಿ ಟೈಮ್. ಅಂದ್ರೆ ಎಷ್ಟು ಸೀಕ್ವೆನ್ಸ್, ಲೈಕ್ ಇಟ್ ವಿಲ್ ಬಿ ಇನ್ ದ ಆರ್ಡರ್ ಆಫ್ 1 2 3 or ABC, ಬಟ್ it was in the order. ಸೀಕ್ವೆನ್ಸ್ ಅಲ್ಲಿ ಏನ್ ಕೊಟ್ಟಿರ್ತೀವೋ ಅದೇ ಸೀಕ್ವೆನ್ಸ್ ಅಲ್ಲಿ ಎಕ್ಸಿಕ್ಯೂಷನ್ ಆಗ್ತಾ ಇತ್ತು. ಇಫ್ ಐ ಕನ್ಸಿಡರ್ ಮಲ್ಟಿ ಥ್ರೆಡೆಡ್ ಅಪ್ಲಿಕೇಶನ್, ಮಲ್ಟಿ ಥ್ರೆಡೆಡ್ ಅಂತ ಅಂದ್ರೆ ಇನ್ಸ್ಟೆಡ್ ಆಫ್ ಯೂಸಿಂಗ್ ಅ ಸಿಂಗಲ್ ಥ್ರೆಡ್, ಇಫ್ ಐ ಕನ್ಸಿಡರ್ ಮಲ್ಟಿಪಲ್ ಥ್ರೆಡ್ಸ್ ನ ಯೂಸ್ ಮಾಡಿದ್ರೆ ದೆನ್ ದಟ್ ಅಪ್ಲಿಕೇಶನ್ ಇಸ್ ಕಾಲ್ಡ್ ಆಸ್ ಯರ್ ಮಲ್ಟಿ ಥ್ರೆಡೆಡ್ ಅಪ್ಲಿಕೇಶನ್. ಮಲ್ಟಿ ಥ್ರೆಡೆಡ್ ಅಪ್ಲಿಕೇಶನ್ ನೇಮೇ ಹೇಳ್ತಾ ಇದೆ, ಅದರಲ್ಲಿ ಎಷ್ಟು ಥ್ರೆಡ್ಸ್ ಇರುತ್ತೆ, ಮಲ್ಟಿಪಲ್ ಥ್ರೆಡ್ಸ್ ಇರುತ್ತೆ, ಬಟ್ ಒಂದೇ ಪ್ರಾಸೆಸ್ ಅಲ್ಲಿ ಇರತ್ತೆ. ಅಂದ್ರೆ ಇವಾಗ ಒಂದ್ ಪ್ರಾಸೆಸ್ಗೆ ನಾನು ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಕ್ ಕೊಟ್ಟಿದ್ದೀನಿ ಅಂತ ಅಂದ್ರೆ ಐ ಕ್ಯಾನ್ ಹ್ಯಾವ್ ಎನ್ ನಂಬರ್ ಆಫ್ ಥ್ರೆಡ್ಸ್ ವಿಚ್ ಕ್ಯಾನ್ ಎಕ್ಸಿಕ್ಯೂಟ್ ಅ ಸಿಂಗಲ್ ಇನ್ಸ್ಟ್ರಕ್ಷನ್ ಇನ್ ದಟ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಆ ಪ್ರೋಸೆಸ್ ಏನ್ ಮಾಡುತ್ತೆ, ಇವಾಗ ನನ್ನ ಹತ್ರ ಪ್ರಾಸೆಸ್ P1 ಇದೆ ಅಂತ ಅಂದ್ರೆ ದೆನ್ ಇಟ್ ಕ್ಯಾನ್ ಹ್ಯಾವ್ ಎನ್ ನಂಬರ್ ಆಫ್ ಥ್ರೆಡ್ಸ್. ಥ್ರೆಡ್ ಕುಡ್ ಬಿ ಲೈಕ್ T1, T2 etc. So it could contain n number of threads. So ಒಂದು ಪ್ರಾಸೆಸ್ಗೆ n ಥ್ರೆಡ್ಸ್ ಇದೆ ಅಂತ ಅಂದ್ರೆ ಇಟ್ ಕ್ಯಾನ್ ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್ ಇನ್ ಅ ಕನ್ಕರೆಂಟ್ ವೇ, ಅಂದ್ರೆ ಪ್ಯಾರಲಲ್ ಆಗಿ ಎಕ್ಸಿಕ್ಯೂಷನ್ ಮಾಡಬಹುದು. ವೇರ್ ಈಚ್ ಥ್ರೆಡ್ ವಿಲ್ ಹ್ಯಾವ್ ಇಟ್ಸ್ ಪ್ರೋಗ್ರಾಮ್ ಕೌಂಟರ್. ಒಂದ್ ಥ್ರೆಡ್ ಗೆ ಪ್ರೋಗ್ರಾಮ್ ಕೌಂಟರ್ ಇರುತ್ತೆ, ಸ್ಟಾಕ್ ಇರುತ್ತೆ, ಅಂಡ್ ಇಟ್ ಕ್ಯಾನ್ ಹ್ಯಾವ್ ಇಟ್ಸ್ ಸೆಟ್ ಆಫ್ ರೆಜಿಸ್ಟರ್ಸ್. ಬಟ್ ಶೇರಿಂಗ್ ಅ ಕಾಮನ್ ಕೋಡ್ ಏನಾಗಿರುತ್ತೆ, ದೇ ವಿಲ್ ಬಿ ಶೇರಿಂಗ್, ಡೇಟಾ ವಿಲ್ ಬಿ ಶೇರ್ಡ್ ಇನ್ ಆರ್ಡರ್ ಟು ಲೈಕ್ ಕಮ್ಯುನಿಕೇಶನ್ ಪರ್ಪಸ್. ಏನಾದ್ರೂ ಇದ್ರ ರಿಸಲ್ಟ್ ಇನ್ನೊಂದ್ ಥ್ರೆಡ್ ಗೆ ಡಿಪೆಂಡೆಂಟ್, ಆತರ ಏನಾದ್ರೂ ಡಿಪೆಂಡೆನ್ಸಿ ಇದ್ರೆ ದರ್ sharing of data can be done, and some certain structures like opening the file or closing the file. So these process are called as lightweight process. ಒಂದೇ ಒಂದ್ ಥ್ರೆಡ್ ಇಂದ ನಾನು ಏನಾದ್ರೂ ಎಕ್ಸಿಕ್ಯೂಷನ್ ಮಾಡ್ತಿದ್ದೀನಿ ಅಂತ ಅಂದ್ರೆ then that is called as your heavy weight process, and it is also called as your traditional process. Coming to your lightweight process, lightweight process andre it will contain multiple threads
in a single process, and this is also called as multi-threaded application. So we have two types of process, that is your heavyweight process and the lightweight process. Coming to your heavyweight process, only one single thread will be created and it will do all the programs like executing, or it will be in the waiting state, etc. Where in your multiple threads it will perform parallelly, and it is called as your lightweight process. Coming to the differences between the process versus threads. What is the difference between process and threads? As we have mentioned earlier, that in respect of threads operates in the same way as that of process. Process ತರನೇ ರನ್ ಆಗಾದ್ರೆ ಎಕ್ಸಿಕ್ಯೂಟ್ ಮಾಡುತ್ತೆ ಅಥವಾ ಆಪರೇಟ್ ಆಗತ್ತೆ ಅಂತ ಹೇಳಿದ್ವಿ. ಬಟ್ ನಾವು ಥ್ರೆಡ್ಸ್ ನ ಎಲ್ಲಿ ಕ್ರಿಯೇಟ್ ಮಾಡ್ತಿದೀವಿ, ಇಟ್ ವಿಲ್ ಬಿ ಕ್ರಿಯೇಟಿಂಗ್ ವಿತ್ ಇನ್ ದ ಪ್ರಾಸೆಸ್. We have some of the similarities between the process and the thread. In the same way, we have some of the dissimilarities or the differences between your process and the thread. Let us see the similarities between your threads and the process. Coming to the similarities, we have 4 similarities. Like process, threads can share CPU. Threads ಏನು ಮಾಡುತ್ತೆ, CPU ನ share ಮಾಡುತ್ತೆ. But one thread will be activated at a time. ಒಂದು ಥ್ರೆಡ್ ಮಾತ್ರ ಆಕ್ಟಿವೇಟೆಡ್ ಅಂದ್ರೆ ರನ್ ಸ್ಟೇಟ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇದೆ. ಅದರ್ ವಿಲ್ ಬಿ ಇನ್ ದ ವೇಟಿಂಗ್ ಸ್ಟೇಟ್ ಆರ್ ಇನ್ ದ ರೆಡಿ ಸ್ಟೇಟ್. ಲೈಕ್ ಪ್ರಾಸೆಸ್, ಥ್ರೆಡ್ಸ್ ವಿತ್ ಇನ್ ಅ ಪ್ರಾಸೆಸ್. ಥ್ರೆಡ್ಸ್ ವಿತ್ ಇನ್ ಅ ಪ್ರಾಸೆಸ್ ಎಕ್ಸಿಕ್ಯೂಟ್ಸ್ ಸೀಕ್ವೆನ್ಷಿಯಲಿ. ಥ್ರೆಡ್ಸ್ ವಿತ್ ಇನ್ ಅ ಪ್ರಾಸೆಸ್ ಯಾವ್ದು ಇರುತ್ತೋ ಅದು ಏನ್ ಮಾಡುತ್ತೆ, ಸೀಕ್ವೆನ್ಷಿಯಲ್ ಆಗಿ ಎಕ್ಸಿಕ್ಯೂಷನ್ ಮಾಡುತ್ತೆ. ಹೆಂಗೆ ಪ್ರಾಸೆಸ್ ಸೀಕ್ವೆನ್ಷಿಯಲ್ ಆಗಿ CPU ಅಲೋಕೇಟ್ ಆದಂಗೆ ಹೆಂಗೆ ಸೀಕ್ವೆನ್ಷಿಯಲ್ ಆಗಿ ಪ್ರಾಸೆಸ್ ಎಕ್ಸಿಕ್ಯೂಷನ್ ಮಾಡುತ್ತೋ ಹಂಗೆ ಪ್ರಾಸೆಸ್ ಥ್ರೆಡ್ಸ್ ಅಷ್ಟೇ. ವಿತ್ ಇನ್ ದ ಪ್ರಾಸೆಸ್ ಇಟ್ ವಿಲ್ ಬಿ ಎಕ್ಸಿಕ್ಯೂಟಿಂಗ್ ಇನ್ ಅನ್ ಸೀಕ್ವೆನ್ಷಿಯಲ್ ಮ್ಯಾನರ್. ಲೈಕ್ ಪ್ರಾಸೆಸ್, ಥ್ರೆಡ್ಸ್ ಕ್ಯಾನ್ ಕ್ರಿಯೇಟ್ ದರ್ ಚಿಲ್ಡ್ರನ್ಸ್. ಸೊ ಪ್ರಾಸೆಸ್ ಹೆಂಗೆ ಫೋರ್ ಕಂಡೀಷನ್ ನ ಯೂಸ್ ಮಾಡ್ಕೊಂಡು ಅದ್ರದ್ದು ಓನ್ ಚೈಲ್ಡ್ಸ್ ನ ಕ್ರಿಯೇಟ್ ಮಾಡ್ತಾ ಇರುತ್ತೋ ಹಂಗೆ ಥ್ರೆಡ್ ಅದ್ರದ್ದು ಚೈಲ್ಡ್ ಥ್ರೆಡ್ಸ್ ನ ಕ್ರಿಯೇಟ್ ಮಾಡಬಹುದು. ಪ್ರಾಸೆಸ್ ಹೆಂಗೆ ನಮ್ಗೆ n ನಂಬರ್ ಆಫ್ ಸ್ಟೇಟ್ಸ್ ಅಲ್ಲಿ ಇರುತ್ತೆ, ಲೈಕ್ ಬ್ಲಾಕ್ ಸ್ಟೇಟ್, ರೆಡಿ ಸ್ಟೇಟ್ ಅಂಡ್ ರನ್ ಸ್ಟೇಟ್ ಆ ತರ ಇರುತ್ತೋ ಅದೇ ತರ ಥ್ರೆಡ್ ಆಲ್ಸೋ ಕ್ಯಾನ್ ಬಿ ಇನ್ ದ ಡಿಫರೆಂಟ್ ಸ್ಟೇಟ್ಸ್. ಅಂಡ್ ಇಫ್ ಒನ್ ಥ್ರೆಡ್ ಇಸ್ ಬ್ಲಾಕ್ಡ್, ಒನ್ ಥ್ರೆಡ್ ಏನಾದ್ರೂ ಬ್ಲಾಕ್ಡ್ ಆದ್ರೆ, ಲೈಕ್ ಏನಾದ್ರೂ ಒಂದು ಇಂಟರಪ್ಟ್ ಸರ್ವಿಸ್ ಬೇಕಾಗಿರ್ಬೋದು ಅಥವಾ ಒಂದು ಇವೆಂಟ್ ಆಗೋವರೆಗೂ ಅದು ಬ್ಲಾಕ್ ಸ್ಟೇಟ್ ಅಲ್ಲಿ ಇರ್ಬೇಕು ಅಂತ ಅಂದ್ರೆ ದೆನ್ ಅದರ್ ಥ್ರೆಡ್ ಏನ್ ಮಾಡುತ್ತೆ, CPU ನ ಯುಟಿಲೈಸ್ ಮಾಡ್ಕೊಂಡು it will be executing the instruction. So these are some of the similarities between your process and the CPU. The first similarity is where threads and process will share CPU. Like process, the second one is threads will run or execute sequentially. The third one, it can create, threads also can create their children. The last one is, as the process will be in the block state, other process can take up the CPU. In the same way, if the threads are blocked, threads ಏನಾದ್ರೂ ಬ್ಲಾಕ್ ಆಗಿದೆ ಅಂತ ಅಂದ್ರೆ ಏನ್ ಮಾಡುತ್ತೆ, ಇನ್ನೊಂದ್ ಥ್ರೆಡ್ ಯಾವ್ದು ರೆಡಿ ಇರತ್ತೋ ಅದೇನ್ ಮಾಡುತ್ತೆ, CPU ನ ಅಲೋಕೇಟ್ ಅಂದ್ರೆ CPU ನ ಅಲೋಕೇಟ್ ಮಾಡ್ಕೊಂಡು it will be start its execution. So these are the some of the similarities between your process and the thread. Let us see what are the difference between your process and the threads. Coming to the difference part, where process ಏನಾಗುತ್ತೆ ಅದು ಯಾವ್ದ್ರ ಮೇಲೂ ಡಿಪೆಂಡ್ ಆಗಲ್ಲ. ಅದಕ್ಕೆ ಏನಾದ್ರೂ ರಿಸೋರ್ಸಸ್ ಬೇಕಿದೆ ಅಂತ ಅಂದ್ರೆ ಅಥವಾ ಏನಾದ್ರೂ ಇವೆಂಟ್ ಆಗ್ಬೇಕು, ಲೈಕ್ ಇಂಟರಪ್ಟ್ ಸರ್ವಿಸ್ ಅದಕ್ಕೆ ನಾನು ಕೊಡ್ಬೇಕು, ಅಥವಾ ಏನಾದ್ರೂ ಡೇಟಾ ಅಲ್ಲಿ ಇನ್ಕನ್ವೀನಿಯಂಟ್ ಆಗಿದೆ ಆ ತರ, ಅಥವಾ IO ಇನ್ಪುಟ್ ಔಟ್ಪುಟ್ ಡಿವೈಸಸ್ ಇಂದ ಏನಾದ್ರೂ ಇವೆಂಟ್ ಆಗ್ಬೇಕು ಆ ತರ ಟೈಮಲ್ಲಿ ಮಾತ್ರ ಅದೇನಾಗುತ್ತೆ, ಇಟ್ ವಿಲ್ ಬಿ ಇನ್ ದ ಬ್ಲಾಕ್ ಸ್ಟೇಟ್ ಅಲ್ಲಿ ಇರುತ್ತೆ ಅಥವಾ ವೇಟಿಂಗ್ ಸ್ಟೇಟ್ ಅಲ್ಲಿ ಇರುತ್ತೆ. ಬಟ್ ಇಟ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ದಿ ಅದರ್. Where threads are not independent of one another. Threads ಒಂದಕ್ಕಿಂತ ಇನ್ನೊಂದು independent ಅಲ್ಲ, they are dependent one. Next we have, unlike process, all threads can access every address in the task. ಎಲ್ಲಾ tasks ಅಂದ್ರೆ each and every address of the task can be accessed by your threads. Unlike process, threads design to assist one another. One thread ಇನ್ನೊಂದು thread ನ assist ಮಾಡಬಹುದು, like it can guide the other. Note that the process might or might not assist one another because process may originate from different users. ಯಾಕೆ ಅಂತ ಅಂದ್ರೆ ಥ್ರೆಡ್ಸ್ ಏನಾಗಿರುತ್ತೆ ವಿತ್ ಇನ್ ಅ ಸಿಂಗಲ್ ಪ್ರಾಸೆಸ್ ಅಲ್ಲಿ ಇರುತ್ತೆ.
ಸೊ ಆ process ಗೆ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋ ಐಡಿಯಾನಲ್ಲಿ ಇಟ್ ಕ್ಯಾನ್ ಅಸಿಸ್ಟ್ ದಿ ಅದರ್ ಥ್ರೆಡ್. ಬಟ್ ಪ್ರಾಸೆಸ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಲೈಕ್ ಇಟ್ ಕ್ಯಾನ್ ಬಿಲಾಂಗ್ ಟು ದ ಸೇಮ್ ಯೂಸರ್. ಒಂದೇ ಯೂಸರ್ ಎರಡು ಪ್ರಾಸೆಸ್ ನ ಕ್ರಿಯೇಟ್ ಮಾಡಿರ್ಬೋದು, ಬಟ್ ಸಮ್ ಟೈಮ್ಸ್ ಇಟ್ ಡಸಂಟ್ ಹ್ಯಾಪನ್. ಯಾವಾಗ್ಲೂ ಒಂದೇ ಯೂಸರ್ ಎನ್ ನಂಬರ್ ಆಫ್ ಪ್ರಾಸೆಸ್ ನ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಲ್ಲ. ಸೊ ಒನ್ ಯೂಸರ್ ಒನ್ ಪ್ರಾಸೆಸ್ ಇದ್ರೆ ಅಂಡ್ ದಟ್ ಬಿಲಾಂಗ್ಸ್ ದಿ ಅದರ್ ಪ್ರಾಸೆಸ್ ವಿಲ್ ಬಿಲಾಂಗ್ಸ್ ಟು ದಿ ಅದರ್ ಪ್ರಾಸೆಸ್. ಸೊ ಇಟ್ ಲೈಕ್ ಡಿಫ್ರೆಂಟ್ ಯೂಸರ್ಸ್ಗೆ ಡಿಫ್ರೆಂಟ್ ಪ್ರಾಸೆಸ್ ಇದ್ದಾಗ ನಾವು ಆ ತರ ಅಸಿಸ್ಟ್ ಮಾಡೋದು ಸರಿ ಬರಲ್ಲ. ಸೊ ಇಟ್ ಕ್ಯಾನಾಟ್ ಹ್ಯಾಪನ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಪ್ರಾಸೆಸ್, ವೇರ್ ಇಟ್ ಕ್ಯಾನ್ ಹ್ಯಾಪನ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಥ್ರೆಡ್ಸ್, ಬಿಕಾಸ್ ಥ್ರೆಡ್ಸ್ ಆರ್ ಕ್ರಿಯೇಟೆಡ್ ವಿತ್ ಇನ್ ಅ ಸಿಂಗಲ್ process. So these are the some of the differences between your processes and the threads. Let us see why threads. ನಮ್ಮ ಹತ್ರ ಆಲ್ರೆಡಿ ಪ್ರಾಸೆಸ್ ಇದೆ, ಪ್ರಾಸೆಸ್ ನ ಯೂಸ್ ಮಾಡ್ಕೊಂಡು ನಾವು ಸೀಕ್ವೆನ್ಷಿಯಲ್ ಆಗು ಮಾಡ್ಬೋದು ಅಥವಾ ಪ್ಯಾರಲಲ್ ಆಗಾದ್ರೂ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ನಾವು ಪ್ರೀವಿಯಸ್ ಪ್ರೆಸೆಂಟೇಶನ್ ಅಂದ್ರೆ ಪ್ರೀವಿಯಸ್ ಮಾಡ್ಯೂಲ್ ಅಲ್ಲಿ ಓದಿದ್ವಿ. ಬಟ್ ನಾವ್ ಇವಾಗ ಥ್ರೆಡ್ಸ್ ನ ಏನಕ್ಕೆ ಪ್ರಾಸೆಸ್ ಅಲ್ಲಿ ನಾವು ಥ್ರೆಡ್ಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ, ವೈ ವಿ ಆರ್ ಗೋಯಿಂಗ್ ಟು ಯೂಸ್ ದೀಸ್ ಥ್ರೆಡ್ಸ್ ಇನ್ಸ್ಟೆಡ್ ಆಫ್ ಪ್ರಾಸೆಸ್ ಡೈರೆಕ್ಟ್ಲಿ. ಪ್ರಾಸೆಸ್ ಇದ್ರೂ ನಾವ್ ಏನಕ್ಕೆ ಥ್ರೆಡ್ಸ್ ನ ಯೂಸ್ ಮಾಡ್ಬೇಕು. ವಿ ಹ್ಯಾವ್ ಸಮ್ ಆಫ್ ದಿ ರೀಸನ್ಸ್ ವೈ ವಿ ಹ್ಯಾವ್ ಟು ಯೂಸ್ ದೀಸ್ ಥ್ರೆಡ್ಸ್ ಇನ್ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ನ ಯೂಸ್ ಮಾಡ್ತಿದೀವಿ ಅಂತಂದ್ರೆ ವೈ ವಿ ಶುಡ್ ಗೋ ಫಾರ್ ದಿಸ್ ಥ್ರೆಡ್ಸ್. ದ ರೀಸನ್ಸ್ ಆರ್, ದ ಫಸ್ಟ್ ರೀಸನ್, a process with multiple threads make a greatest server. For example, printer server. ಏನಂತ ಅಂದ್ರೆ ಒಂದ್ ಪ್ರಾಸೆಸ್ ಅಲ್ಲಿ ಮಲ್ಟಿಪಲ್ ಥ್ರೆಡ್ಸ್ ಇದೆ ಅಂತ ಅಂದ್ರೆ ಏನಾಗತ್ತೆ, ಹೆಲ್ಪ್ ಆಗತ್ತೆ. ಲೈಕ್ ಒಂದ್ ಸರ್ವರ್ ತರ ಆಕ್ಟ್ ಮಾಡತ್ತೆ, ಅವಾಗ ಈಸಿಯಾಗಿ ನಾವು ಟಾಸ್ಕ್ಸ್ ನ ಪ್ಯಾರಲಲ್ ಆಗಿ ಮಾಡಬಹುದು. ಬಿಕಾಸ್ ಆಫ್ ಥ್ರೆಡ್ಸ್ ಕ್ಯಾನ್ ಶೇರ್ ಕಾಮನ್ ಡೇಟಾ, ದೇ ಡು ನಾಟ್ ನೀಡ್ ಟು ಯೂಸ್ ಇಂಟರ್ ಪ್ರಾಸೆಸ್ ಕಮ್ಯುನಿಕೇಶನ್. ಇಂಟರ್ ಪ್ರಾಸೆಸ್ ಕಮ್ಯುನಿಕೇಶನ್ ಏನಾಗಬೇಕಾಗಿಲ್ಲ, ಅಂಡ್ ದೇ ಕ್ಯಾನ್ ಶೇರ್ ದ ಕಾಮನ್ ಡೇಟಾ ಈಸಿಲಿ. Because of very nature, threads can have the advantages of multiprocessor. Multiprocessor ಅಲ್ಲಿ ಆಗೋದ್ನ ಒಂದೇ ಪ್ರಾಸೆಸ್ ಅಲ್ಲಿ ನಾವು ಥ್ರೆಡ್ಸ್ ನ ಯೂಸ್ ಮಾಡ್ಕೊಂಡು ಮಲ್ಟಿ ಥ್ರೆಡೆಡ್ ಅಪ್ಲಿಕೇಶನ್ ಅಂದ್ರೆ ಒಂದೇ ಪ್ರಾಸೆಸ್ ಗೆ ಎನ್ ನಂಬರ್ ಆಫ್ ಥ್ರೆಡ್ಸ್ ನ ಕ್ರಿಯೇಟ್ ಮಾಡಿದ್ರೆ ಆ ಪ್ರೋಗ್ರಾಮ್ ನಲ್ಲಿ ನಾನು ಪ್ಯಾರಲಲಿಸಮ್ ನ ಕ್ರಿಯೇಟ್ ಮಾಡಬಹುದು. ಅಂಡ್ ಇಟ್ ಈಸ್ ಅ ರೆಸ್ಪಾನ್ಸಿವ್ನೆಸ್, ರಿಸೋರ್ಸ್ ಶೇರಿಂಗ್, ಎಕನಾಮಿ, ಯುಟಿಲೈಸೇಷನ್ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್ ಆರ್ಕಿಟೆಕ್ಚರ್ಸ್. ಮಲ್ಟಿ ಪ್ರೋಗ್ರಾಮಿಂಗ್ ಆರ್ಕಿಟೆಕ್ಚರ್ಸ್ ಆಗ್ಬೋದು. ಎಕನಾಮಿ ಅಂತಂದ್ರೆ ಇಟ್ ಇಸ್ ಅನ್ ಎಫಿಷಿಯಂಟ್ ಒನ್ ಅಂಡ್ ಇಟ್ ಇಸ್ ಲೈಕ್ ಲೋ ಕಾಸ್ಟ್. ರಿಸೋರ್ಸ್ ಶೇರಿಂಗ್ ಈಸಿಯಾಗಿ ಆಗತ್ತೆ. ಅಂಡ್ ರಿಸೋರ್ಸ್ ಶೇರಿಂಗ್ ಹೆಂಗ್ ಈಸಿ ಆಗತ್ತೆ ಅಂತ ಅಂದ್ರೆ ಆ ಪ್ರೋಸೆಸ್ ಏನ್ ಅಲೋಕೇಟ್ ಮಾಡಿರ್ತೀವಿ ರಿಸೋರ್ಸಸ್, ಆ ಪ್ರೋಸೆಸ್ ಫಾಸ್ಟ್ ಆಗಿ ಎಕ್ಸಿಕ್ಯೂಷನ್ ಮಾಡಿದ್ರೆ ಮಲ್ಟಿಪಲ್ ಥ್ರೆಡ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ರಿಸೋರ್ಸಸ್ ಬೇಗ ಆ ಪ್ರೋಸೆಸ್ ಏನ್ ಮಾಡುತ್ತೆ, ಇಟ್ ವಿಲ್ ಟರ್ಮಿನೇಟ್ ದೋಸ್ ರಿಸೋರ್ಸಸ್ ಆರ್ ರಿಲೀಸ್ ದೋಸ್ ರಿಸೋರ್ಸಸ್. ರಿಸೋರ್ಸಸ್ ನ ರಿಲೀಸ್ ಮಾಡಿದಾಗ ಆ ರಿಸೋರ್ಸಸ್ ಏನಾಗುತ್ತೆ, ಇಟ್ ವಿಲ್ ಬಿ ಅವೈಲಬಲ್ ಫಾರ್ ದಿ ಅದರ್ ಪ್ರಾಸೆಸರ್. ಸೊ ಆ ಪ್ರೊಸೆಸರ್ಸ್ ಏನ್ ಮಾಡುತ್ತೆ, ಇಟ್ ವಿಲ್ it will acquire those resources and it will start its execution. Responsiveness ಅಂತಂದ್ರೆ ಏನಾದ್ರು ನಮಗೆ ಪ್ರಾಬ್ಲಮ್ ಇದೆ ಅಥವಾ ಏನಾದ್ರೂ ನಾವು ರಿಕ್ವೆಸ್ಟ್ ಮಾಡಿದೀವಿ ಅಂತ ಅಂದ್ರೆ ತುಂಬಾ ಫಾಸ್ಟ್ ಆಗಿ ನಮಗೆ ರೆಸ್ಪಾನ್ಸ್ ಬರುತ್ತೆ. ದಟ್ ಈಸ್ your responsiveness. So these are the things why we go for threads. Threads are cheap in the sense that ಥ್ರೆಡ್ಸ್ ನ ನಾವು ಲೋ ಕಾಸ್ಟ್ ಅಂತ ಹೇಳ್ತೀವಿ. ಏನಕ್ಕಪ್ಪ ಅಂತ ಅಂದ್ರೆ ದೇ ಓನ್ಲಿ ನೀಡ್ ಅ ಸ್ಟ್ಯಾಕ್ ಇನ್ ಸ್ಟೋರೇಜ್ ಆಫ್ ರೆಜಿಸ್ಟರ್ಸ್. ದೇ ಆರ್ ಚೀಪ್ ಟು ಕ್ರಿಯೇಟ್. ಅದಕ್ಕೆ ಜಾಸ್ತಿ ಏನೂ ಬೇಕಾಗಿಲ್ಲ. ನಂಗೆ ಜಾಸ್ತಿ ಮೆಮೊರಿ ಅಂದ್ರೆ ಏನು ಮೆಮೊರಿ ಸ್ಪೇಸ್ ಬೇಕು ಅಂತ ಹೇಳಲ್ಲ. ಜಸ್ಟ್ ಏನಂತ ಹೇಳ್ತೀನಿ, ನಂಗೆ ಒಂದ್ ಸ್ವಲ್ಪ ಸ್ಟ್ಯಾಕ್ ಮತ್ತೆ ಒಂದ್ ಸೆಟ್ ಆಫ್ ರೆಜಿಸ್ಟರ್ಸ್ ನ ಕೊಟ್ರೆ ಸಾಕು ಅಂತ ಹೇಳುತ್ತೆ. ಅಂಡ್ ಥ್ರೆಡ್ ಯೂಸಸ್ ವೆರಿ ಲಿಟಲ್ ರಿಸೋರ್ಸಸ್ ಆಫ್ ಅನ್ ಆಪರೇಟಿಂಗ್ ಸಿಸ್ಟಮ್ ಇನ್ ವಿಚ್ ದೇ ಆರ್ ವರ್ಕಿಂಗ್. ಸ್ವಲ್ಪ ರಿಸೋರ್ಸಸ್ ನ ಯೂಸ್ ಮಾಡಿಕೊಂಡು ಇಟ್ ವಿಲ್ ಸ್ಟಾರ್ಟ್ ಇಟ್ಸ್ ಎಕ್ಸಿಕ್ಯೂಷನ್. ವೇರ್ ಥ್ರೆಡ್ಸ್ ಡು ನಾಟ್ ನೀಡ್ ನ್ಯೂ ಅಡ್ರೆಸ್ ಸ್ಪೇಸಸ್ ಆರ್ ಗ್ಲೋಬಲ್ ಡೇಟಾ ಆರ್ ಪ್ರೋಗ್ರಾಮ್ ಕೋಡ್ ಆರ್ ಆಪರೇಟಿಂಗ್ ಸಿಸ್ಟಮ್ ರಿಸೋರ್ಸಸ್. ಇದು ಯಾವುದು ಬೇಕಾಗಿರಲ್ಲ. ಜಸ್ಟ್ ದೇ ವಿಲ್ ಅಕ್ವೈರ್ ಸಮ್ ಆಫ್ ದ ರಿಸೋರ್ಸಸ್ ಇನ್ ಆರ್ಡರ್ ಟು ಎಕ್ಸಿಕ್ಯೂಟ್ ಆರ್ ಸ್ಟಾರ್ಟ್ ದಿ ವರ್ಕಿಂಗ್. ಅಂಡ್ ಕಾಂಟೆಕ್ಸ್ಟ್ ಸ್ವಿಚಿಂಗ್ ಆರ್ ಫಾಸ್ಟ್ ವೆನ್ ವರ್ಕಿಂಗ್ ವಿತ್ ಥ್ರೆಡ್ಸ್. ಥ್ರೆಡ್ಸ್ ಜೊತೆ ನಾವು ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ಕಾಂಟೆಕ್ಸ್ಟ್ ಸ್ವಿಚಿಂಗ್. ಕಾಂಟೆಕ್ಸ್ಟ್ ಸ್ವಿಚಿಂಗ್ ಅಂತ ಅಂದ್ರೆ ಸಿಪಿಯು ನ ಸ್ವಿಚ್ ಮಾಡೋದು ಒಂದ್ ಥ್ರೆಡ್ ಇಂದ ಇನ್ನೊಂದ್ ಥ್ರೆಡ್ಗೆ. ಒಂದ್ ಥ್ರೆಡ್ ಏನಾದ್ರೂ ಬ್ಲಾಕ್ ಸ್ಟೇಟಿಗೆ ಹೋದ್ರೆ ಈಸಿಯಾಗಿ ನಾವೇನ್ ಮಾಡ್ತೀವಿ, ಇನ್ನೊಂದ್ ಥ್ರೆಡ್ ನ CPU ಗೆ ಅಸೈನ್ ಮಾಡಬಹುದು. ದ ರೀಸನ್ ಇಸ್ ದಟ್ ವಿ ಓನ್ಲಿ ಹ್ಯಾವ್ ಟು ಸೇವ್ ಆರ್ ರೀಸ್ಟೋರ್ ದ PC.
ಪ್ರೋಗ್ರಾಮ್ ಕೌಂಟರ್ ಅಲ್ಲಿ ಏನ್ ಅಡ್ರೆಸ್ ಇರುತ್ತೋ ಅದನ್ನ ಮಾತ್ರ ನಾವು ಸೇವ್ ಮಾಡ್ತೀವಿ ಅಂಡ್ SP in the register. This is your stack pointer in the registers, but this cheapness doesn't come free. The biggest drawback is that there is no protection between the threads. ಇಷ್ಟು ಅಡ್ವಾಂಟೇಜಸ್ ಇದೆ. ಇಷ್ಟು ನಮ್ಗೆ ಚೀಪ್ ಆಗಿ ಥ್ರೆಡ್ ನ ಕ್ರಿಯೇಟ್ ಮಾಡಬಹುದು, ಕಾಂಟೆಕ್ಸ್ಟ್ ಸ್ವಿಚಿಂಗ್ ಫಾಸ್ಟ್ ಆಗಿರುತ್ತೆ ಅಂಡ್ ಜಾಸ್ತಿ ರಿಸೋರ್ಸಸ್ ಬೇಡ ಥ್ರೆಡ್ ನ ವರ್ಕಿಂಗ್ ಕಂಡೀಷನ್ ತರಕ್ಕೆ. ಬಟ್ there is a limitation. Though we have multiple advantages, there is a constraint or the limitation where threads cannot be provided with the security. Much security cannot be provided between the threads. So that is the disadvantage with respect to your threads. Let us see what is the single and multi-threaded process. This is your traditional single processor, single threaded process, that is where it contains only one thread, where this thread will contain the code block, data, file, stack and the register of its own. So the instructions or the program will be executed in a sequential manner. This is your single threaded process or your traditional process. Coming to your multi-threaded process, as we have studied in the previous slide, that it will have a number of threads where each thread will have its own stack part and the register part. So each thread will contain its own stack and register part, but it will be sharing the data, code and the file region. So this will be shared among the different threads, but it will have its own stack and the register part. So this is your multi-threaded process. Let us see what are the benefits of using your threads. Coming to this responsiveness, the first benefit is your responsiveness, that is faster execution. The second one is resource sharing. Resource sharing ಅಂತ ಅಂದ್ರೆ ನಮಗೆ ಆಲ್ರೆಡಿ ಅದ್ರದೇ ಓನ್ ಮೆಮೊರಿ ಸ್ಪೇಸ್ ನ ಕ್ರಿಯೇಟ್ ಮಾಡಿರ್ತೀವಿ ಥ್ರೆಡ್ಸ್ ಅಲ್ಲಿ, ಬಟ್ ಅದೇನ್ ಮಾಡುತ್ತೆ, ಕೋಡು, ಡೇಟಾ ಮತ್ತೆ ಫೈಲ್ಸ್ ಇನ್ನೇನಾದ್ರೂ ಬೇರೆ ರಿಸೋರ್ಸಸ್ ಬೇಕು ಅಂತ ಅಂದ್ರೆ ಈಸಿಯಾಗಿ ಬೇರೆ ಥ್ರೆಡ್ಸ್ ಜೊತೆ ಶೇರ್ ಮಾಡುತ್ತೆ. ಅಂಡ್ ಇಟ್ ವಿಲ್ ಅಲೌ ಮಲ್ಟಿಪಲ್ ಟಾಸ್ಕ್ಸ್ ಟು ಟೇಕ್ ಪ್ಯಾರಲಲ್ ಆಗಿ ಎಕ್ಸಿಕ್ಯೂಷನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬೈ ಡಿಫಾಲ್ಟ್ ಥ್ರೆಡ್ಸ್ ವಿಲ್ ಶೇರ್ code, data and other resources, which allows multiple tasks to be performed simultaneously, which means it allows the concept of parallelism by using multiple threads in a single address space. Thread shares resources of processes. ಪ್ರಾಸೆಸ್ ಗೆ ಏನ್ ಅಲೋಕೇಟ್ ಮಾಡಿರ್ತೀವಿ ನಾವು ಒಂದು ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡಕ್ಕಿಂತ ಮುಂಚೆ ಆ ರಿಸೋರ್ಸಸ್ ನು ಥ್ರೆಡ್ಸ್ ಶೇರ್ ಮಾಡುತ್ತೆ ಅಂಡ್ ಈಸಿಯರ್ ದಾನ್ ಶೇರ್ಡ್ ಮೆಮೊರಿ ಆರ್ ಮೆಸೇಜ್ ಪಾಸಿಂಗ್. ಸೊ ಶೇರ್ ಮಾಡಕ್ಕೆ ಶೇರ್ ರಿಸೋರ್ಸಸ್ ಆಫ್ ಪ್ರೊಸೆಸರ್ ಜೊತೆನೂ ರಿಸೋರ್ಸಸ್ ನ ಶೇರ್ ಮಾಡತ್ತೆ ಅಂಡ್ ಇಟ್ ವಿಲ್ ಬಿ ಆನ್ easy when compared to your inter-process communication. Inter-process communication ಅನ್ನಲ್ಲಿ ನಾವು ಎರಡು ಮೆಥಡ್ಸ್ ನ ಓದಿದ್ವಿ. The first one is your shared memory and the second one is the message passing communication. ಅದೆರಡಕ್ಕೆ ಕಂಪೇರ್ ಮಾಡಿದ್ರೆ ಥ್ರೆಡ್ಸ್ ನ ಯೂಸ್ ಮಾಡಿಕೊಂಡು sharing of resources or data between the process is an easy task. The next one is the economy. Economy ಅಂತ ಅಂದ್ರೆ like low cost ಕಮ್ಮಿ ಇದೆ ಅಂಡ್ ಕ್ರಿಯೇಟಿಂಗ್ ಅಂಡ್ ಮ್ಯಾನೇಜಿಂಗ್ ದ ಥ್ರೆಡ್ಸ್ ಆರ್ ಈಸಿ. ಮ್ಯಾನೇಜಿಂಗ್ ಅಂತಂದ್ರೆ ಈಗ ಒಂದ್ ಥ್ರೆಡ್ ಏನಾದ್ರು ಬ್ಲಾಕ್ ಸ್ಟೇಟ್ ಗೆ ಹೋದ್ರೆ ಅದು ಅದರ್ ಒನ್ ಕ್ಯಾನ್ ಬಿ ಇನ್ ದ ರನ್ನಿಂಗ್ ಸ್ಟೇಟ್, ಅಂದ್ರೆ ಕಾಂಟ್ಯಾಕ್ಟ್ ಸ್ವಿಚಸ್ ಬಿಟ್ವೀನ್ ದೆಮ್ ಇಸ್ ಮಚ್ ಫಾಸ್ಟರ್ ದನ್ ಪರ್ಫಾರ್ಮಿಂಗ್ ದ ಸೇಮ್ ಟಾಸ್ಕ್ಸ್ ಫಾರ್ ದಿ ಪ್ರಾಸೆಸ್ ಜೊತೆ ನಾವು ಅದನ್ನೇ ಪರ್ಫಾರ್ಮ್ ಮಾಡೋದಕ್ಕಿಂತ ಥ್ರೆಡ್ಸ್ ಜೊತೆ ಮಾಡಿದಾಗ ಇಟ್ ಕ್ಯಾನ್ ಬಿ ಇನ್ ದ ಫಾಸ್ಟರ್ ವೇ, ತುಂಬಾ ಫಾಸ್ಟ್ ಆಗಿ ಆಗತ್ತೆ. ಚೀಪರ್ ದಾನ್ ಪ್ರಾಸೆಸ್ ಕ್ರಿಯೇಟ್ ಮಾಡಕ್ಕೆ ನಮಗೆ ಏನ್ ಬೇಕು ಅದಕ್ಕೆ ಕಂಪೇರ್ ಮಾಡಿದ್ರೆ ಫಾರ್ ಕ್ರಿಯೇಟಿಂಗ್ ಥ್ರೆಡ್ಸ್ ಇಟ್ ಈಸ್ ಅ ಚೀಪರ್ ಒನ್ ಅಂಡ್ ಥ್ರೆಡ್ ಸ್ವಿಚಿಂಗ್ ಲೋವರ್ ಓವರ್ ಹೆಡ್ ದಾನ್ ದಿ ಕಾಂಟೆಕ್ಸ್ಟ್ ಸ್ವಿಚಿಂಗ್. ಥ್ರೆಡ್ ನ ಈಸಿಯಾಗಿ ಸ್ವಿಚ್ ಮಾಡಬಹುದು ಬಟ್ ವೆನ್ ಕಂಪೇರ್ ಟು ದಿ ಪ್ರಾಸೆಸ್ ಸ್ವಿಚಿಂಗ್. The next one is the utilization of multi-programming architecture. A single thread process can run only on one CPU. ನಾವು ಒಂದು ಥ್ರೆಡ್ ಪ್ರಾಸೆಸ್ ನ ತಗೊಂಡ್ರೆ ಅದು ಒಂದು CPU ನಲ್ಲಿ ಮಾತ್ರ ರನ್ ಆಗುತ್ತೆ. Whereas
Why make use of your multi-threaded application? Multi-threaded application ನ ಯೂಸ್ ಮಾಡ್ಕೊಂಡ್ರೆ ಅದು ಈಸಿಯಾಗಿ ಸ್ಪ್ಲಿಟ್ ಆಗ್ಬೋದು, ಆದ್ರೆ ಡಿವೈಡ್ ಆಗಿ ಬಿಟ್ವೀನ್ ದಿ ಅವೈಲಬಲ್ ಪ್ರಾಸೆಸರ್ಸ್ ಎಷ್ಟು ಪ್ರಾಸೆಸ್ ಇರುತ್ತೋ ಅದ್ರ ಮಧ್ಯೆ ಡಿವೈಡ್ ಆಗಿ ಈಸಿಯಾಗಿ ಏನಾಗತ್ತೆ, ಪ್ಯಾರಲಲ್ ಆಗಿ ಎಕ್ಸಿಕ್ಯೂಷನ್ ಮಾಡುತ್ತೆ. ಸೊ ಸೈಮಲ್ಟೇನಿಯಸ್ ಎಕ್ಸಿಕ್ಯೂಷನ್ ವಿಲ್ ಅಕ್ಕರ್. ನೆಕ್ಸ್ಟ್ ವಿ ಹ್ಯಾವ್ ಸ್ಕೇಲಬಿಲಿಟಿ. ಸ್ಕೇಲಬಿಲಿಟಿ ಅಂತಂದ್ರೆ ಥ್ರೆಡ್ಸ್ ನಾನು ಎಷ್ಟು ಬೇಕಾದ್ರೂ ಕ್ರಿಯೇಟ್ ಮಾಡೋದ್ರಿಂದ ಇಟ್ ವಿಲ್ ಬಿ ಹೆಲ್ಪಿಂಗ್ ಇನ್ ದಿ ಮಲ್ಟಿ processing. Multi-processing is the parallelism. So process can take advantage of your multi-process architecture. Scalability ಅಂತಂದ್ರೆ ಈಸಿ ಆಗಿ ನಾನು ಥ್ರೆಡ್ಸ್ ನ ಆಡ್ ಮಾಡಬಹುದು. So that means I can create threads easily. That is the concept of your scalability. So we have 5 benefits in using the threads. Next we have the multi-threading models. Why? Once we have created the threads, how the threads can be used? In order to do that, we have some of the models where we have 3 types of models. The first one is one-to-one model. The other one is many-to-many model, and the last one is many-to-one model. Before going to study these models, let us see the types of threads. Coming to the types of threads, we have 2 types of threads. As we all know, we have kernel part and the user part. So threads will be created in the 2 parts. ಒಂದು kernel part ಅಲ್ಲೂ ನಾವು threads ನ create ಮಾಡಬಹುದು, ಇನ್ನೊಂದು user part ಅಲ್ಲೂ threads ನ create ಮಾಡಬಹುದು. The threads which are created in the user part are called as your user threads, and the threads which are created in the kernel part are called as your kernel threads. So ನಮಗೆ 2 ತರ ಟೈಪ್ಸ್ ಬರುತ್ತೆ threads ಅಲ್ಲಿ, ಒಂದು user thread, ಇನ್ನೊಂದು kernel thread. Let us see what is your user level threads. User level threads ಅಂದ್ರೆ ಏನು ಅಂತ ನೋಡೋಣ. Coming to this user level threads. User level threads ಅಂದ್ರೆ ಯೂಸರ್ ಏನ್ ಮಾಡಬಹುದು, ಯೂಸರ್ ಈಸಿಯಾಗಿ ಆ ಥ್ರೆಡ್ಸ್ ನ ಮ್ಯಾನೇಜ್ ಮಾಡ್ತಾನೆ. So we have 3 primary libraries. For example, we have POSIX-P threads, Win, 32 threads, Java threads. These are the 3 threads which are the example for your user level threads. User level threads implement in user level libraries. ಅಂದ್ರೆ ಯೂಸರ್ ಲೆವೆಲ್ ಅಲ್ಲಿ ಏನ್ ಲೈಬ್ರರೀಸ್ ನ ಯೂಸ್ ಮಾಡಿರ್ತಾನೋ ಅದನ್ನ ಯೂಸ್ ಮಾಡ್ಕೊಂಡು ನಾವು ಥ್ರೆಡ್ಸ್ ನ ಇಂಪ್ಲಿಮೆಂಟ್ ಮಾಡ್ತೀವಿ. ಆ ಥ್ರೆಡ್ಸ್ ನ ನಾವು ಯೂಸರ್ ಲೆವೆಲ್ ಥ್ರೆಡ್ಸ್ ಅಂತ ಹೇಳ್ತೀವಿ. ರಾದರ್ ದನ್ ಯೂಸಿಂಗ್ ಯರ್ ಸಿಸ್ಟಮ್ಸ್ ಕಾಲ್ಸ್. ಸಿಸ್ಟಮ್ ಕಾಲ್ಸ್ ನ ಯೂಸ್ ಮಾಡೋದ್ರ ಬದಲು ಯೂಸರ್ ಲೆವೆಲ್ ಲೈಬ್ರರೀಸ್ ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿರೋ ಥ್ರೆಡ್ಸ್ ನ we will call it as user level threads. So thread switching doesn't need to call operating system and cause interrupt to the kernel. ಇಲ್ಲೇನಾಗುತ್ತೆ, ಥ್ರೆಡ್ ಸ್ವಿಚಿಂಗ್ ಆಗುವಾಗ ಒಂದ್ ಥ್ರೆಡ್ ಇಂದ ಇನ್ನೊಂದ್ ಥ್ರೆಡ್ ಗೆ ನಾನು CPU ನ ಅಲೋಕೇಟ್ ಮಾಡುವಾಗ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಗೆ ನಾನೇನು ಕಾಲ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಲ್ಲ, ಬಿಕಾಸ್ ಐ ಆಮ್ ನಾಟ್ ಯೂಸಿಂಗ್ ಸಿಸ್ಟಮ್ ಕಾಲ್ ನ ಯೂಸ್ ಮಾಡ್ತಿಲ್ಲ. ಸೊ ಅದೇನ್ ಮಾಡುತ್ತೆ, ಕರ್ನಲ್ ಗೆ ಯಾವ್ದೇ ತರ ಇಂಟರಪ್ಟ್ ನ ಪಾಸ್ ಮಾಡಲ್ಲ. ಸೊ ದಟ್ ಈಸ್ ದ ಕೇಸ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಯೂಸರ್ ಲೆವೆಲ್ ಥ್ರೆಡ್ಸ್. In fact, the kernel knows nothing about the user level threads. Kernel ಗೆ ಒಂಚೂರು ಐಡಿಯಾ ಇರಲ್ಲ ಯೂಸರ್ ಲೆವೆಲ್ ಥ್ರೆಡ್ಸ್ ಯಾವ ತರ ಕ್ರಿಯೇಟ್ ಆಗಿದೆ ಅಥವಾ ಯಾವ ತರ ಮ್ಯಾನೇಜ್ ಮಾಡ್ತಿದೆ, ಏನೋ ಅದಕ್ಕೆ ಐಡಿಯಾ ಇರಲ್ಲ. ಎಷ್ಟು ಥ್ರೆಡ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಯೂಸರ್, ಏನೋ ಐಡಿಯಾ ಇರಲ್ಲ. ಬಟ್ ಮ್ಯಾನೇಜಸ್ ದೆಮ್ ಇಫ್ ದೇ ವರ್ ಸಿಂಗಲ್ ಥ್ರೆಡೆಡ್ ಪ್ರಾಸೆಸ್. ಸಿಂಗಲ್ ಥ್ರೆಡೆಡ್ ಪ್ರಾಸೆಸ್ ಏನಾದ್ರೂ ಆಗಿದ್ರೆ ಕರ್ನಲ್ ಏನ್ ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ. ಅದರ್ವೈಸ್ ಇಟ್ ವಿಲ್ ನಾಟ್ ನೋ ಎನಿಥಿಂಗ್ ಅಬೌಟ್ ಯುವರ್ ಯೂಸರ್ ಲೆವೆಲ್ ಥ್ರೆಡ್ಸ್. Let us see what are the advantages of your user level threads. Most obvious advantage of this technique is that it is a package which can be implemented on an operating system that doesn't support threads. ಆಪರೇಟಿಂಗ್ ಸಿಸ್ಟಮ್ ಥ್ರೆಡ್ಸ್ ನೇ ಸಪೋರ್ಟ್ ಮಾಡಲ್ಲ. ಒಂದೊಂದು ಆಪರೇಟಿಂಗ್ ಸಿಸ್ಟಮ್ ಏನಾಗಿರುತ್ತೆ ಅಂದ್ರೆ ವಿಚ್ ವಿಲ್ ನಾಟ್ ಸಪೋರ್ಟ್ ದಿ ಥ್ರೆಡ್ಸ್ ಕಾನ್ಸೆಪ್ಟ್. ಆ ತರ ಆಪರೇಟಿಂಗ್ ಸಿಸ್ಟಮ್ ಇದ್ರೂ ನಾವು ಯೂಸರ್ ಥ್ರೆಡ್ಸ್ ನ ಕ್ರಿಯೇಟ್ ಮಾಡಬಹುದು. ಬಿಕಾಸ್ ಯೂಸರ್ ಥ್ರೆಡ್ಸ್ ನಾವ್ ಏನ್ ಕ್ರಿಯೇಟ್ ಮಾಡಿರ್ತೀವಿ ಡಸಂಟ್ ಇಂಟರಪ್ಟ್ ದಿ ಆಪರೇಟಿಂಗ್ ಸಿಸ್ಟಮ್. ಸೊ ವಿ ಕ್ಯಾನ್ ಕ್ರಿಯೇಟ್ ಯೂಸರ್ ಲೆವೆಲ್ ಥ್ರೆಡ್ಸ್ ಇನ್ ದಿ ಆಪರೇಟಿಂಗ್ ಸಿಸ್ಟಮ್ ವಿಚ್ ಡಸಂಟ್ ಪ್ರೊವೈಡ್ ದಿ ಸಪೋರ್ಟ್ ಫಾರ್ ದಿ ಥ್ರೆಡ್ಸ್. ಸೊ ದಟ್ ಇಸ್ ದಿ ಮೇನ್ ಅಡ್ವಾಂಟೇಜ್. Next, let us see some of the advantages.
where user level threads doesn't require the modification to your operating system. ಯಾವುದೇ ತರ modification ಬೇಕಾಗಿಲ್ಲ. Next, simple representation. Each thread is represented by, as we have already seen, ಅದಕ್ಕೊಂದು ID ಇರುತ್ತೆ, program counter ಇರುತ್ತೆ, register, stack ಮತ್ತೆ ಒಂದು control block ತರ represent ಮಾಡ್ತೀವಿ, and everything will be stored in the user process address space. ಯೂಸರ್ ಸ್ಪೇಸ್ ಏನಂತ ನಾವು ಅಲೋಕೇಟ್ ಮಾಡಿರ್ತೀವಿ ಆ ಸ್ಪೇಸ್ ನಲ್ಲೇ ಇದೆಲ್ಲ ಸ್ಟೋರ್ ಆಗಿರತ್ತೆ. ಅಂಡ್ ಇಟ್ ಕ್ಯಾನ್ ಬಿ ಈಸಿಲಿ ಮ್ಯಾನೇಜಬಲ್, ಈಸಿಯಾಗಿ ಮ್ಯಾನೇಜ್ ಮಾಡಬಹುದು. ದಿಸ್ ಸಿಂಪ್ಲಿ ಮೀನ್ಸ್ ಕ್ರಿಯೇಟಿಂಗ್ ಅ ಥ್ರೆಡ್, ಕ್ರಿಯೇಟಿಂಗು ಈಸಿಯಾಗಿ ಮಾಡಬಹುದು, ಅಂಡ್ ಸ್ವಿಚಿಂಗ್ ದ ಥ್ರೆಡ್ಸ್ ಬಿಟ್ವೀನ್, ಅಂದ್ರೆ ಒಂದ್ ಥ್ರೆಡ್ ಏನಾದ್ರೂ ಬ್ಲಾಕ್ ಸ್ಟೇಟ್ ಅಥವಾ ವೇಟಿಂಗ್ ಸ್ಟೇಟಿಗೆ ಹೋದಾಗ ಇನ್ನೊಂದು ಥ್ರೆಡ್ ನ ಸ್ವಿಚ್ ಮಾಡೋದು ಅಥವಾ ಥ್ರೆಡ್ಸ್ ಮಧ್ಯ ಸಿಂಕ್ರನೈಸೇಷನ್ ನ ತರೋದು, ಇದನ್ನೆಲ್ಲ ಈಸಿಯಾಗಿ ಯೂಸರ್ ಒಬ್ನೇ ಮಾಡಬಹುದು. ಅಲ್ಲಿ ಕರ್ನಲ್ ಹೆಲ್ಪ್ ಏನೋ ಬೇಕಾಗಿರಲ್ಲ. ಸೊ ಸ್ವಿಚಿಂಗ್ ಬಿಟ್ವೀನ್ ದ ಥ್ರೆಡ್ಸ್ ಅಂಡ್ synchronization among the threads can be done without the intervention of the kernel. Kernel help ilde ishtella ಮಾಡಬಹುದು. And fast and efficient. Thread switching is not much more expensive than a procedure call. ನಾನು procedure call ಅಥವಾ system call ನ ಕಾಲ್ ಮಾಡಿ kernel ಇಂದ ನಾನು ಆ system call ಗೆ ರೆಸ್ಪಾನ್ಸ್ ಬರೋವರೆಗೂ ಕಾಯೋಂಗ್ ಏನಿಲ್ಲ. ಇಲ್ಲಿ ಥ್ರೆಡ್ ಸ್ವಿಚಿಂಗ್ ನ ಈಸಿಯಾಗಿ ಮಾಡ್ಕೋಬಹುದು. ಸೊ ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ದಾನ್ it is not much more expensive than your procedural call. So these are some of the advantages of your user threads. Coming to the disadvantages, if there is a lack of coordination ಕಮ್ಮಿ ಆಗ್ಬಹುದು. ಲೈಕ್ ಅಲ್ಲಿ ನಮ್ಗೆ ಕರ್ನಲ್ ಅಂದ್ರೆ ಒಬ್ಬ ಮಾಸ್ಟರ್ ಇಲ್ದೇ ಇರೋದ್ರಿಂದ, ಲೈಕ್ ಆಪರೇಟಿಂಗ್ ಸಿಸ್ಟಮ್ ಅಥವಾ ಕರ್ನಲ್ ನ ನಾವು ಮಾಸ್ಟರ್ ಅಂತ ರೆಪ್ರೆಸೆಂಟ್ ಮಾಡಿದ್ರೆ ಆ ಮಾಸ್ಟರ್ ಏನ್ ಮಾಡ್ತಾ ಇರ್ತಾರೆ, ಇಲ್ಲಿ ನಾವು ಯೂಸರ್ ಥ್ರೆಡ್ಸ್ ಏನ್ ಕ್ರಿಯೇಟ್ ಮಾಡಿರ್ತೀವೋ ಅದನ್ನ ಮಾನಿಟರ್ ಮಾಡ್ತಾ ಇರ್ತಾರೆ. ಅವರೇ ಇಲ್ಲ ಅಂತ ಅಂದ್ರೆ ಅಲ್ಲಿ ಕೋಆರ್ಡಿನೇಷನ್ ಇರಲ್ಲ. ಸೊ ಅವಾಗ ಏನಾಗುತ್ತೆ, ಎಕ್ಸಿಕ್ಯೂಷನ್ ಮೇ lag. Therefore, process as whole gets one-time slice irrespective of whether process has one thread or 1000 threads within. ಅದು ಎಷ್ಟೇ ಲೈಕ್ ಮಲ್ಟಿಪಲ್ ಥ್ರೆಡ್ಸ್ ಇರಲಿ ಅಥವಾ ಸಿಂಗಲ್ ಥ್ರೆಡ್ ಇರಲಿ, process ಏನಾಗುತ್ತೆ, it will be lagging. It is up to each thread to relinquish control to other thread. So if there is a lack of coordination, it may lead to the fail of your process. User level threads requires non-blocking system call. ಇಲ್ಲಿ blocking system ಬರಬಾರ್ದು, non-blocking system call ನ ಯೂಸ್ ಮಾಡುತ್ತೆ. That is a multi-threaded kernel. Otherwise, entire process will be blocked in the kernel itself. Even if there are runnable threads left in the process. ಏನಾಗ್ಬಿಡತ್ತೆ, ಬ್ಲಾಕಿಂಗ್ ಸಿಸ್ಟಮ್ ನ ನಾವೇನಾದ್ರೂ ಕಾಲ್ ಮಾಡಿದಾಗ ಏನಾಗುತ್ತೆ, ಎವ್ರಿಥಿಂಗ್ ವಿಲ್ ಬಿ ಇನ್ ದ ಬ್ಲಾಕ್ ಸ್ಟೇಟ್. ಬ್ಲಾಕ್ ಸ್ಟೇಟ್ ಅಲ್ಲೇ ಪ್ರಾಸೆಸ್ ಇದೆ ಅಂತ ಅಂದ್ರೆ ನನ್ನ ಹತ್ರ ಏನಾಗಿರುತ್ತೆ, ಆ ಪ್ರೋಸೆಸ್ ಅಲ್ಲೇ ನಂಗೆ ಥ್ರೆಡ್ಸ್ ಇರತ್ತೆ. ಬಟ್ ಥ್ರೆಡ್ಸ್ ಏನಿರತ್ತೆ, ರನ್ ಮಾಡ್ತೀನಿ ಅಂತ ಹೇಳ್ತಾ ಇರತ್ತೆ. ದ ಪ್ರಾಸೆಸ್ ಮೇ ಕಂಟೈನ್ ಸಮ್ ಆಫ್ ದ ಥ್ರೆಡ್ಸ್ ಇನ್ ದ ರನ್ನಿಂಗ್ ಸ್ಟೇಜ್ ಅಲ್ಲಿ ಇದ್ರೂನು ದ ಪ್ರಾಸೆಸ್ ಇಟ್ ಸೆಲ್ಫ್ ಇಸ್ ಇನ್ ದ ಬ್ಲಾಕ್ ಸ್ಟೇಟ್ ಅಂತ ಅಂದ್ರೆ ಅವಾಗ ಏನಾಗುತ್ತೆ, ಥ್ರೆಡ್ಸ್ ಎಕ್ಸಿಕ್ಯೂಷನ್ ನ ಮಾಡಕ್ ಆಗಲ್ಲ. ಸೊ ಯೂಸರ್ ಲೆವೆಲ್ ಥ್ರೆಡ್ಸ್ ಯಾವಾಗ್ಲೂ ಏನಾಗಿರ್ಬೇಕು, ನಾನ್ ಬ್ಲಾಕಿಂಗ್ ಸಿಸ್ಟಮ್ ಕಾಲ್ಸ್ ನೇ ಯೂಸ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್, ಇಫ್ ಒನ್ ಥ್ರೆಡ್ ಕಾಸಸ್ ಅ ಪೇಜ್ ಫಾಲ್ಟ್, ದ ಪ್ರಾಸೆಸ್ ಬ್ಲಾಕ್ಸ್. ಏನಾದ್ರೂ ಒಂದು ಪ್ರಾಸೆಸ್ ಅಲ್ಲಿ ಎರರ್ ಇದೆ ಅಂತ ಅಂದ್ರೆ ಇದೇನಾಗತ್ತೆ, ಕಂಪ್ಲೀಟ್ ಪ್ರಾಸೆಸ್ ನ ಬ್ಲಾಕ್ ಸ್ಟೇಟಿಗೆ ತರತ್ತೆ. ಅವಾಗ ಏನಾಗತ್ತೆ, ಬೇರೆ ಥ್ರೆಡ್ಸ್ ಏನ್ ರನ್ನಿಂಗ್ ಸ್ಟೇಜ್ ಅಥವಾ ರೆಡಿ ಸ್ಟೇಜ್ ಅಲ್ಲಿ ಇರತ್ತೋ ಅದನ್ನು ಬ್ಲಾಕ್ ಸ್ಟೇಜ್ ಗೆ ವಾಪಸ್ ಬರುತ್ತೆ. ಸೊ ದೀಸ್ ಆರ್ ದಿ ಟೂ disadvantages with respect to your user threads. The first one is lack of coordination, and always the user threads need to be in the non-blocking system call. So these are the two disadvantages. Let us see what is your kernel level threads. This is your second type. This kernel threads are supported by the kernel. As we have studied the examples, like for your user level threads, we have the example like Win32 or POSIX thread, that is P thread. In the same way, we have the examples like Windows XP, Bar 2000, Solaris, Linux, True 64, Unix, Mac OS X. These are the kernel level threads example. In this method, ಕರ್ನಲ್ ಗೆ ಎಲ್ಲ ಐಡಿಯಾ ಇರುತ್ತೆ, ಎಷ್ಟು ಥ್ರೆಡ್ಸ್ ನ ಕ್ರಿಯೇಟ್ ಮಾಡಿದೀನಿ, ಯಾವ ತರ ಮ್ಯಾನೇಜ್ ಮಾಡಬೇಕು, ಎಲ್ಲ ಇದರಲ್ಲಿ ಕರ್ನಲ್ ಗೆ ಐಡಿಯಾ ಇರುತ್ತೆ. ಸೊ ಕರ್ನಲ್ ವಿಲ್ ನೋ ಎವ್ರಿಥಿಂಗ್ ಹೌ ಅಬೌಟ್ ಯೋರ್ ಥ್ರೆಡ್ಸ್. ನೋ ರನ್ ಟೈಮ್ ಸಿಸ್ಟಮ್ ಇಸ್ ನೀಡೆಡ್ ಇನ್ ದಿಸ್ ಕೇಸ್. ರನ್ ಟೈಮ್ ಸಿಸ್ಟಮ್ ಬೇಕು ಅಂತ ಏನಿಲ್ಲ. ಇನ್ಸ್ಟೆಡ್ ಆಫ್ ಥ್ರೆಡ್ ಟೇಬಲ್
In each process, the kernel has a thread table that keeps track of all the threads in the system. Complete one system alle ನಾವು thread table na create ಮಾಡಿ ಅಲ್ಲಿ kernel ಏನ್ ಮಾಡುತ್ತೆ ಆ ಥ್ರೆಡ್ಸ್ ಏನಿರುತ್ತೋ ಅದ್ರ ಸ್ಟೇಟ್ಸ್ ನೆಲ್ಲ ಆ ಟೇಬಲ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇರುತ್ತೆ. ಇನ್ಸ್ಟೆಡ್ ಆಫ್ ಕ್ರಿಯೇಟಿಂಗ್ ಅ ಥ್ರೆಡ್ ಟೇಬಲ್ ಇನ್ ಈಚ್ ಪ್ರಾಸೆಸ್, ಒನ್ ಪ್ರಾಸೆಸ್ ಅಲ್ಲೂ ಒಂದ್ ಟೇಬಲ್ ನ ಕ್ರಿಯೇಟ್ ಮಾಡಿ ಅದಕ್ಕೆ ಮೆಮೊರಿ ಸ್ಪೇಸ್ ನ ವೇಸ್ಟ್ ಮಾಡೋದ್ರ ಬದಲು ಕರ್ನಲ್ ಏನ್ ಮಾಡುತ್ತೆ, ಕಂಪ್ಲೀಟ್ ಸಿಸ್ಟಮ್ ಗೆ ಒಂದು ಟೇಬಲ್ ನ ಕ್ರಿಯೇಟ್ ಮಾಡಿ ಅಲ್ಲಿ ಎಲ್ಲಾ ಡೇಟಾನು ಇಟ್ಕೊಂಡಿರತ್ತೆ. ಸೊ ಇಟ್ ವಿಲ್ ಬಿ modifying or managing the data. In addition, the kernel also maintains the traditional process table in order to keep track of the processes. ಅಲ್ಲಿ ಏನಾದ್ರೂ ಟ್ರೆಡಿಷನಲ್ ಪ್ರಾಸೆಸ್ ಅಂತ ಅಂದ್ರೆ ಒಂದು ಥ್ರೆಡ್ ಇರುತ್ತೆ. ಸೊ ಆತರ ಏನಾದ್ರೂ ಇದೆ, ಆ ಟೈಪ್ ಆಫ್ ಪ್ರಾಸೆಸ್ ಇದೆ ಅಂತ ಅಂದ್ರೆ ಅದಕ್ಕೆ ಸಪರೇಟ್ ಟೇಬಲ್ ನ ಕ್ರಿಯೇಟ್ ಮಾಡಿರುತ್ತೆ in order to keep track of those type of processes. Coming to your operating system kernel, which provides system calls in order to create and manage threads. ನಾವು ಯೂಸರ್ ಲೆವೆಲ್ ಥ್ರೆಡ್ಸ್ ಅಲ್ಲಿ ನೋಡಿದ್ವಿ, ಅಲ್ಲಿ ನಮಗೆ ಸಿಸ್ಟಮ್ ಕಾಲ್ ಆಗ್ಲಿ ಅಥವಾ ಪ್ರೊಸೀಜರಲ್ ಕಾಲ್ ಆಗ್ಲಿ ಬೇಕಾಗಿರ್ಲಿಲ್ಲ, ಡೈರೆಕ್ಟ್ ಆಗಿ ಥ್ರೆಡ್ ಸ್ವಿಚಿಂಗ್ ಎಲ್ಲ ಆಗ್ತಾ ಇತ್ತು. ಇಲ್ಲಿ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಅಲ್ಲಿ ಯೂಸರ್ ಲೆವೆಲ್ ಲೈಬ್ರರೀಸ್ ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ತಾ ಇದ್ವಿ. ಬಟ್ ನಾವು ಕರ್ನಲ್ ಲೆವೆಲ್ ಥ್ರೆಡ್ಸ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಅಂದ್ರೆ ವಿ ವಿಲ್ ಗೋ ಫಾರ್ ದಿ ಸಿಸ್ಟಮ್ ಕಾಲ್ ಇನ್ ಆರ್ಡರ್ ಟು ಕ್ರಿಯೇಟ್ ಮಾಡಕ್ಕೂ ಸಿಸ್ಟಮ್ ಕಾಲ್ ಬೇಕು, ಮತ್ತೆ ಮ್ಯಾನೇಜ್ ಮಾಡಕ್ಕೂ ನಾವು ಸಿಸ್ಟಮ್ ಕಾಲ್ಸ್ ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ಯೋರ್ kernel level threads. Let us see the advantages of your kernel level threads. Coming to the advantages, as we all know, kernel ಗೆ ಇಲ್ಲಿ ಕಂಪ್ಲೀಟ್ ನಾಲೆಡ್ಜ್ ಇರೋದ್ರಿಂದ ಈಸಿಯಾಗಿ ಏನ್ ಮಾಡುತ್ತೆ, ಶೆಡ್ಯೂಲ್ ಮಾಡಿ ಮ್ಯಾನೇಜ್ ಮಾಡುತ್ತೆ. Scheduler may decide to give more time to a process having large number of threads than process having a small number of threads. ಪ್ರಾಸೆಸ್ ಅಲ್ಲಿ ಏನಾದ್ರೂ ಜಾಸ್ತಿ ನಂಬರ್ ಆಫ್ ಥ್ರೆಡ್ಸ್ ನ ಕ್ರಿಯೇಟ್ ಮಾಡಿದೆ ಅಂತ ಅಂದ್ರೆ ಅದಕ್ಕೆ ಜಾಸ್ತಿ ಟೈಮ್ ಕೊಡುತ್ತೆ. ಏನಕ್ಕೆ ಅಂತ ಅಂದ್ರೆ ಲೈಕ್ ಏನಾದ್ರೂ ಪ್ರೋಗ್ರಾಮ್ ಬೇಗ ಎಕ್ಸಿಕ್ಯೂಷನ್ ಆಗುತ್ತೆ ಅಥವಾ ಏನಾದ್ರೂ ರಿಸೋರ್ಸಸ್ ಗೆ ವೇಟ್ ಮಾಡ್ತಿರತ್ತೆ, ಆ ಟೈಮ್ ಅಲ್ಲಿ ಏನಾಗುತ್ತೆ, ಇಟ್ ಕ್ಯಾನ್ ಹ್ಯಾವ್ ದಿ ಟೈಮ್ in order to overcome that some of the difficulties in order to execute the program. So this is the advantage of your kernel level threads. Kernel level threads are especially good for the application that frequently block. ನಾವು ಯೂಸರ್ ಲೆವೆಲ್ ಥ್ರೆಡ್ಸ್ ಅಲ್ಲಿ ಬ್ಲಾಕ್ ಆಗಬಾರ್ದು ಅಂತ ನೋಡಿದ್ವಿ, ಬಟ್ ಕರ್ನಲ್ ಲೆವೆಲ್ ಥ್ರೆಡ್ಸ್ ಅಲ್ಲಿ ನಮಗೆ ಬ್ಲಾಕಿಂಗ್ ಸ್ಟೇಜ್ ಹೋದ್ರು ಏನು ಪ್ರಾಬ್ಲಮ್ ಆಗಲ್ಲ. ಇಟ್ ಈಸ್ ಅಪ್ಲಿಕಬಲ್ ಫಾರ್ ದ ಅಪ್ಲಿಕೇಶನ್ಸ್ ವಿಚ್ ಆರ್ ಇನ್ ದ ಬ್ಲಾಕ್ ಸ್ಟೇಟ್ ಆಲ್ಸೋ. ಸೊ ದೀಸ್ ಆರ್ ದಿ ಟೂ ಅಡ್ವಾಂಟೇಜಸ್ ಆಫ್ ಯೋರ್ ಕರ್ನಲ್ ಲೆವೆಲ್ threads. Let us see what are the disadvantages of your kernel level. Coming to the disadvantages, the kernel level threads are slow ಮತ್ತೆ inefficient ಆಗಿರುತ್ತೆ. ಫಾಸ್ಟ್ ಆಗಿ ಸ್ವಿಚಿಂಗ್ ಎಲ್ಲ ಮಾಡಕ್ ಆಗಲ್ಲ. ಫಾರ್ ಇನ್ಸ್ಟೆನ್ಸ್ ಥ್ರೆಡ್ ಆಪರೇಷನ್ಸ್ ಆರ್ 100 of times slower than that of your user level threads. ಯೂಸರ್ ಲೆವೆಲ್ ಥ್ರೆಡ್ಸ್ ಕಂಪೇರ್ ಮಾಡಿದ್ರೆ 100 times ಸ್ಲೋ ಇರುತ್ತೆ. ಅಂದ್ರೆ ಯೂಸರ್ ಲೆವೆಲ್ ಥ್ರೆಡ್ಸ್ ಗಿಂತ ಕರ್ನಲ್ ಲೆವೆಲ್ ಥ್ರೆಡ್ಸ್ ತುಂಬಾ ಸ್ಲೋ ಇರುತ್ತೆ. Since kernel must manage and schedule threads, ಇಲ್ಲೆಲ್ಲ kernel ಇಂದಾನೆ ಆಗಬೇಕು, as well as process threads ನು manage ಮಾಡಬೇಕು. In the same way it has to manage both threads and the process, so it requires more time. So it requires a full thread control block, that is your TCB, thread control block for each thread in order to maintain information about the threads ಬಗ್ಗೆ ಇನ್ಫಾರ್ಮೇಶನ್ ನ ಮೇಂಟೈನ್ ಮಾಡುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಒಂದ್ ಥ್ರೆಡ್ ಗುನು ಒಂದ್ ಟೇಬಲ್ ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಸೊ ಮೇಂಟೈನಿಂಗ್ ದೋಸ್ ಟೇಬಲ್ಸ್ ಇಸ್ ಆನ್ ಕಾಂಪ್ಲೆಕ್ಸ್ ಒನ್, ಅದೇ ಕಾಂಪ್ಲೆಕ್ಸಿಟಿ ಆಗ್ಬಿಡುತ್ತೆ. ಆಸ್ ಅ ರಿಸಲ್ಟ್ ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಓವರ್ಹೆಡ್ ಅಂದ್ರೆ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ, ಅಂಡ್ ದ ಕರ್ನಲ್ ಬಿಕಮ್ಸ್ ಮೋರ್ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗತ್ತೆ. ಲೆಟ್ ಅಸ್ ಸಿ ದ ಮಾಡೆಲ್ಸ್ ಅಂತ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ, 3 types ಆಫ್ ಮಾಡೆಲ್ಸ್ ಇತ್ತು. ಒಂದು ಮೆನಿ ಟು ಒನ್ ಮಾಡೆಲ್, ಒನ್ ಟು ಒನ್ ಮಾಡೆಲ್ ಅಂಡ್ ಮೆನಿ ಟು ಮೆನಿ ಮಾಡೆಲ್. ದೀಸ್ ಆರ್ ದಿ 3 types ಆಫ್ your multi-threading model. The first one is many to one model, the second one is one to one model, the third one is many to many model. Let us see what is this many to one to one and many to many models. Coming to your many to one model. Many to one model ಅಂತ ಅಂದ್ರೆ ಇಲ್ಲಿ n number of ಯೂಸರ್ ಲೆವೆಲ್ ಥ್ರೆಡ್ಸ್ ಇರುತ್ತೆ. ಸೊ n number of ಯೂಸರ್ ಲೆವೆಲ್ ಥ್ರೆಡ್ಸ್ ಏನಿರುತ್ತೆ, ಜಸ್ಟ್ ಒಂದೇ ಒಂದು ಕರ್ನಲ್ ಥ್ರೆಡ್ ಇರುತ್ತೆ. ಸೊ it will be mapped to your single kernel thread. N number of user level threads will be mapped to your only one kernel thread. That is called as your many to one. Many user threads will be mapped only to the one kernel threads. One thread blocking causes all to block. ಇಲ್ಲಿ ಏನಾದ್ರೂ one thread block state ಗೆ ಹೋಯ್ತು ಅಂದ್ರೆ complete system or the process will be in the block state.
If a blocking system call is made by this kernel ಏನಾದ್ರೂ ಆತರ system call ನ call ಮಾಡಿದ್ರೆ the process will be in the block state. Complete process ಏನಾಗ್ಬಿಡುತ್ತೆ block state ಗೆ ಹೋಗುತ್ತೆ. Multiple threads may not run in parallel. Multiple threads parallel ಆಗಿ run ಆಗಿಲ್ಲದೆ ಇರಬಹುದು on multi-core system because there is only one kernel thread which runs at a time. ಅದು ಒಂದು run ಮಾತ್ರ at a time run ಮಾಡಕ್ ಆಗುತ್ತೆ. And single kernel thread can operate only one single CPU. Single kernel ಇರೋದ್ರಿಂದ ನಾನು ಒಂದನ್ ಮಾತ್ರ one CPU ಮಾತ್ರ ಆಪರೇಟ್ ಮಾಡಕ್ ಆಗುತ್ತೆ. So many to one model doesn't allow individual process to split across multiple CPU. ಇಲ್ಲಿ parallelism ಆಗಲ್ಲ. Some of the examples are here Solaris green threads, GNU ಅಂತ ಹೇಳ್ತೀವಿ, which are the portable threads. So we have two threads here, Solaris green threads, GNU portable threads. Many to one ಅಂತಂದ್ರೆ many users one kernel. Many users ಏನಾಗಿರ್ತೀವಿ ಮ್ಯಾಪ್ ಮಾಡ್ತೀವಿ ಒಂದೇ ಒಂದ್ ಸಿಂಗಲ್ ಕರ್ನಲ್ ಥ್ರೆಡ್. ಇಲ್ಲಿ ಪ್ಯಾರಲಲ್ ಆಗಿ ವರ್ಕ್ ಮಾಡಕ್ ಆಗಲ್ಲ ಒಂದು, ಬಿಕಾಸ್ ನಮ್ಮ ಹತ್ರ ಇರೋದೇ ಒಂದ್ ಕರ್ನಲ್ ಲೆವೆಲ್ ಥ್ರೆಡ್ಸ್. ಅದು ಅಟ್ ಎ ಟೈಮ್ ಒಂದ್ CPU ಮಾತ್ರ ಆಪರೇಟ್ ಮಾಡಕ್ ಆಗತ್ತೆ. ಅದಕ್ಕೆ ಇಲ್ಲಿ ಮಲ್ಟಿಪಲ್ ಪ್ರೋಗ್ರಾಮಿಂಗ್ ಆಗಲ್ಲ ಅಥವಾ ಪ್ಯಾರಲಲಿಸಮ್ ಆಗಲ್ಲ. ದಟ್ ಇಸ್ ದ ಸೆಕೆಂಡ್ ಥಿಂಗ್. ಒಂದು ಪ್ರೋಗ್ರಾಮ್ ಒಂದು ಥ್ರೆಡ್ ಏನಾದ್ರು ಬ್ಲಾಕ್ ಸ್ಟೇಟ್ ಹೋದ್ರೆ ಕಂಪ್ಲೀಟ್ ಎಲ್ಲಾ ಥ್ರೆಡ್ಸ್ ಬ್ಲಾಕ್ ಸ್ಟೇಟ್ ಹೋಗುತ್ತೆ. ಅಥವಾ ಏನಾದ್ರೂ ಬ್ಲಾಕ್ ಸಿಸ್ಟಮ್ ಕಾಲ್ ನ ಕರ್ನಲ್ ಕಾಲ್ ಮಾಡಿದ್ರೆ ದ ಎಂಟೈರ್ ಪ್ರಾಸೆಸ್ ವಿಲ್ ಬಿ ಇನ್ ದ ಬ್ಲಾಕ್ ಸ್ಟೇಟ್. ಸೊ ದಿಸ್ ಇಸ್ ಯುವರ್ ಮೆನಿ ಟು ಒನ್ ಮಾಡೆಲ್. These are the user threads and this is your kernel threads. This is your many to one model. See, next we have one to one model. Here one to one model antandre one user one kernel. So one user thread will be mapped with your one kernel thread. One user thread is individually mapped between your kernel thread. User level thread maps to the kernel thread, creating a user level threads, and it creates a kernel level thread also. ಅಂದ್ರೆ ನಾನು ಒಂದ್ ಯೂಸರ್ ಲೆವೆಲ್ ಥ್ರೆಡ್ ನ ಕ್ರಿಯೇಟ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಪ್ಯಾರಲಲ್ ಆಗಿ ಏನಾಗ್ಬೇಕು ಕರ್ನಲ್ ಲೆವೆಲ್ ಥ್ರೆಡ್ ಕೂಡ ಅಲ್ಲಿ ಕ್ರಿಯೇಟ್ ಆಗ್ಬೇಕು, ವಿಚ್ ಕನ್ಕರೆನ್ಸಿ ದನ್ ಮೆನಿ ಟು ಒನ್. ಅಂದ್ರೆ ಮೆನಿ ಟು ಒನ್ ಗಿಂತ ಇದು ಪ್ಯಾರಲಿಸಮ್ ನ ನನಗೆ ಈಸಿಯಾಗಿ ಕೊಡುತ್ತೆ. ನಂಬರ್ ಆಫ್ ಥ್ರೆಡ್ಸ್ ಪರ್ ಪ್ರೋಸೆಸ್ ಸಮಟೈಮ್ಸ್ ರಿಸ್ಟ್ರಿಕ್ಟೆಡ್ ಡ್ಯೂ ಟು ದಿ ಓವರ್ ಹೆಡ್ ಅಂತ ಅಂದ್ರೆ ಏನಾದ್ರು ಪ್ರಾಬ್ಲಮ್ ಅಥವಾ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಿದೆ ಅಂದಾಗ ಒಂದ್ ಪ್ರಾಸೆಸ್ ಗೆ ಇಷ್ಟು ಥ್ರೆಡ್ಸ್ ನ ಮಾತ್ರ ಕ್ರಿಯೇಟ್ ಮಾಡ್ಬೇಕು ಅಂತ ರೆಸ್ಟ್ರಿಕ್ಷನ್ ಅಂದ್ರೆ ಲಿಮಿಟೇಷನ್ ನ ಹೇಳುತ್ತೆ. The overhead of managing this one-to-one model is more significant, involving more overhead and than slowing down the system. Manage ಮಾಡೋದು ಕಷ್ಟ ಬಿಕಾಸ್ ಇಲ್ಲಿ n number of kernels ಇರುತ್ತೆ, ಎಲ್ಲಿ ಏನಾಯ್ತು ಅಂತ ಹೇಳಕ್ ಆಗಲ್ಲ. But it can be done when compared to your system ನ slow down ಮಾಡೋದ್ರ ಬದಲು maintaining this or managing this is more significant. Some of the examples for your one-to-one model are Windows NT XP 2000, Linux, Solaris 9s, and the later versions of your Solaris. These are the examples for your one-to-one model. Next, we have the many-to-many model. So, n number of user threads will be mapped to your n number of kernel threads. That is your many-to-many. Allows many user level threads to be mapped to the many kernel threads. Allows operating system to create a sufficient number of kernel threads. ಎಷ್ಟು ಬೇಕಾದ್ರೂ ಇಲ್ಲಿ ಕ್ರಿಯೇಟ್ ಮಾಡಬಹುದು. Blocks specific thread unlike many to one, less overhead like one to one. Specific thread ಏನಾದ್ರೂ ಇಲ್ಲಿ ಬ್ಲಾಕ್ ಆದ್ರೆ ಕಂಪ್ಲೀಟ್ ಸಿಸ್ಟಮ್ ನೇ ನಾವು ಬ್ಲಾಕ್ ಮಾಡಲ್ಲ ಅಥವಾ ಕಂಪ್ಲೀಟ್ ಪ್ರಾಸೆಸ್ ನೇ ಬ್ಲಾಕ್ ಮಾಡಲ್ಲ. ಅನ್ಲೈಕ್ ಮೆನಿ ಟು ಒನ್ ಅಲ್ಲಿ ಒಂದು ಥ್ರೆಡ್ ಬ್ಲಾಕ್ ಆದ್ರೆ ಕಂಪ್ಲೀಟ್ ಪ್ರಾಸೆಸ್ ಅಥವಾ ಕಂಪ್ಲೀಟ್ ಥ್ರೆಡ್ಸ್ ಬ್ಲಾಕ್ ಆಗ್ತಿತ್ತು, ಬಟ್ ಇಲ್ಲ ಆಗಲ್ಲ. ಅಂಡ್ ಇಟ್ ಇಸ್ ಲೆಸ್ ಓವರ್ಹೆಡ್, it is more reliable when compared to your one-to-one. Some of the examples are your Solaris prior to 9 version, because this version 9 belongs to your one-to-one model, and Windows NT 2000 with the thread fiber package. Thread fiber package irlebeku ee system jote, then we can have or we can adopt this many-to-many model. These are the three types of the model that comes under your multi-threading models. We have one more type, that is your two-level model. In this two-level model, which is similar to your MS to M, that is many to many, except that it allows a user thread to be bound to kernel thread. User level threads ella enagirbeku, it should be bounded to your kernel thread. A popular variation of many to many model is two-tier model.
which allows either many to many ನೋ ಆಗ್ಬೋದು ಅಥವಾ ಒನ್ ಟು ಒನ್ ಆಪರೇಷನ್ ಎರಡ್ ತರನೂ ಆಗುತ್ತೆ, ಮೆನಿ ಟು ಮೆನಿನೂ ಆಗುತ್ತೆ ಅಂಡ್ ಒನ್ ಟು ಒನ್ ಆಗುತ್ತೆ. ಸೊ ಇಟ್ ಇಸ್ ಕಾಲ್ಡ್ as two level model. Some of the examples are IRIX, HPUX, 264 Unix, Solaris 8. Let us see the next topics in the next presentation.